ಒಂದ್ಸಲ ಮಾಡಿಕೊಟ್ಟು ನೋಡ್ರಿ, ಪದೇ ಪದೇ ಮತ್ತು ತಿನ್ಬೇಕು ಅನಿಸತಿ. ಮನ್ಯಾಗ ಮಾಡಿಕೊಡು ಮಮ್ಮಿ ಅಂತಾರೋ, ಇಲ್ಲಾಂದ್ರೆ ಮಾಡಿಕೊಡು ಅಂತ ಕೇಳ್ತಾರೋ, ಹಸ್ಬೆಂಡ್ ಆಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು. ಸೊ ಈ ಥರ ಮಾಡಿಕೊಡ್ರಿ, ಸೂಪರಾಗಿರ್ತೈತಿ. ಚಿಕನ್ ಬಿರಿಯಾನಿ ಹೋಟೆಲ್ಗೆ ಹೋಗೋದು ಗರಜ ಇಲ್ಲ. ಮನ್ಯಾಗ ಈ ಥರ ಈಸಿಯಾಗಿ ನಮ್ಮ ಮನ್ಯಾಗಿರುವಂಥದ್ದು ಸಾಮಗ್ರಿ ಬಳಸ್ಕೊಂಡು ಮಸಾಲೆ ಅದನ್ನೆಲ್ಲ ಹಾಕ್ಕೊಂಡು ಚಲೋತ್ನ್ಯಾಗ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಹೊರಗಡೆದು ಊಟದ ಸ್ವಲ್ಪ ತಪ್ತೈತಿ. ಬರ್ರಿ, ವೆಲ್ಕಮ್ ಬ್ಯಾಕ್ ಟು ಗೀತಾ ನಾಗಲೋಕ್ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾನು ಸೂಪರಾಗಿದ್ದೀನಿ ನೋಡಿರಿ. ಇದೇನು ಮಾಡೋದನಪ್ಪ ಅಂದ್ರೆ ಚಿಕನ್ ಪಲ್ಯ ತೋರ್ಸತ್ತ ನೋಡಿರಿ ಮಾಡೋದು. ನಾನು ಅದನ್ನು ಚಿಕನ್ ಪಲ್ಯ ಮಾಡಾಕಟ್ಟಿದ್ದು ಒಂದು ಸೈಡು. ಈಗೇನೈತಿ ನೆಕ್ಸ್ಟು ಬಿರಿಯಾನಿ ಮಾಡೋದು ತೋರಿಸ್ತೀನಂತ. ಚಿಕನ್ ಪಲ್ಯ ತೋರ್ಸತ್ತನ್ರಿ ನಾನೀಗ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ವಿಡಿಯೋಕ್ಕೊಂದು. ಮತ್ತು ವಿಡಿಯೋ ಹೆಂಗೆ ಅನಿಸ್ತಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಕುದಿಯಾಕತ್ತೈತಿ ಪಲ್ಯ ತೋರ್ಸತಾನು. ಬರ್ರಿ ಈಗ ಸ್ಟಾರ್ಟಿಂಗ್ ಏನೇನು ಬೇಕು ಮಸಾಲೆ ಅಂತ ನೋಡೋಣಂತ. ನೋಡಿರಿ, ಎಲೆ ಪಲಾವ್ ಎಲೆ, ಏಲಕ್ಕಿ, ಒಂದೆರಡು ಚಕ್ಕಿ ಇಷ್ಟು ತೊಗೊಂಡಿನಿ. ಆಮೇಲೆ ಏನೈತಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ, ಉಳ್ಳಾಗಡ್ಡಿ, ಟಮಾಟಿ. ನೆಕ್ಸ್ಟ್ ಏನೈತಿ ನೋಡಿರಿ, ಇಲ್ಲಿ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಚಿಕನ್ ಮಸಾಲ, ಚಿಕನ್ ಬಿರಿಯಾನಿ ಮಸಾಲೆದಾಗ ಎಲ್ಲ ಇರ್ತೈತಿ. ಹಾಗಾಗಿ ಅದರೊಳಗೆ ಎಲ್ಲ ಏಲಕ್ಕಿ ಎಲ್ಲ ಥರ ಕಾಳು ಇರ್ತೈತಿ. ಇದು ನೋಡಿರಿ ಕುಕ್ಕರ್ ತೊಗೊಂಡು ಕುಕ್ಕರ್ನಾಗ ಮಾಡತ್ತಾನ ಬಿರಿಯಾನಿ. ಈಗ ನೋಡಿರಿ ಚಿಕನ್ ಇದೆ, ಒಂದು ಪಾವು kg ಮ್ಯಾಲೆ ಐತಿ, ಸ್ವಲ್ಪ ಐತಿ. ಡಾರ್ಕ್ ಸೋಯಾ ಸಾಸ್ ತೊಗೊಂಡನು. ಡಾರ್ಕ್ ಸೋಯಾ ಸಾಸ್, ಓಕೆ, ಕನ್ಫ್ಯೂಸ್ ಆಗೋಗ್ಬಿಟ್ರಿ. ಸ್ವಲ್ಪ ಕಲರ್ ಚೇಂಜ್ ಬರ್ತೈತಲ್ಲ, ಟೇಸ್ಟ್ ಆಕೈತೆ ಅಂತ ತೊಗೊಂಡನು. ಈಗ ನೋಡಿರಿ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಒಳಗೆ ಏನು ತೋರಿಸಿದ್ನಲ್ಲ ಪಲಾವ್ ಎಲೆ, ಚಕ್ಕಿ, ಆಮೇಲೆ ಏಲಕ್ಕಿ, ಇವು 3 ಹಾಕ್ಕೊಂಡನು. ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ, ಯಾಕಪ್ಪ ಅಂದ್ರೆ ಬಿರಿಯಾನಿ ಮಸಾಲೆ ಒಳಗೆ ಎಲ್ಲ ಇರ್ತೈತಿ ಐಟಮ್. ಹಾಗಾಗಿ ನೋಡಿರಿ ಇಲ್ಲೇ ಚಟ್ಪಟ್ ಸಿಡಿಯಾಕೈತು. ಈಗ ಏನೈತಿ ನೋಡಿರಿ, ಇಲ್ಲೇ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನೇನಪ್ಪ ಇದ್ರೊಳಗೆ ಅಂದ್ರೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಪುದೀನ, ಕೊತ್ತಂಬರಿ, ಇದನ್ನಿಷ್ಟು ಅಲ್ಲ ಏನೈತಿ ಪೇಸ್ಟ್ ಮಾಡ್ಕೊಂಡು ಮಸಾಲೆ ತಯಾರು ಮಾಡ್ಕೊಂಡಿದ್ದೆ ನಾನು. ಅದನ್ನು ಹಾಕಿದ್ದೇನೆ ಇದ್ರೊಳಗೆ. ಸ್ವಲ್ಪ ಕೊಬ್ಬರಿ ಹಾಕಿ ಮಿಕ್ಸರ್ಗೆ ಹಾಕ್ಕೊಂಡಿದ್ದೆ. ಇದೇ ಟೇಸ್ಟ್ ಬರೋದು. ಮಸಾಲೆ ಏನು ರುಬ್ಕೊತಿರ್ತೀವಲ್ಲ, ರುಬ್ಕೊಂಡು ಏನು ಹಾಕ್ತೀವಿ, ಇದೇ ಟೇಸ್ಟ್ ಬರೋದು ನಮ್ಮ ಬಿರಿಯಾನಿಗೆ. ಇದು ಮೇನ್ ನೋಡಿರಿ. ಇದು ಸ್ವಲ್ಪ ಆಡಿಸ್ಕೊಂತ ಹಸಿ ವಾಸನೆ ಹೋಗುತ್ತಾನ ಇದನ್ನು ಮಾಡ್ತೇನೆ ನಾನು. ಹಸಿಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಅಲ್ಲ, ಇಷ್ಟ ತೊಗೊಂಡನು ನೋಡಿರಿ. ತೊಗೊಂಡನು ಸ್ವಲ್ಪ ಪುದೀನ, ಕೊತ್ತಂಬರಿ ತೊಗೊಂಡನು. ಗ್ರೀನ್ ಕಲರ್ ಹಾಕೈತಲ್ಲ ಅದ್ರ ಸಲುವಾಗಿ ತೊಗೊಂಡು ಏನೈತಿ ಸ್ವಲ್ಪ ಕುದಿಸ್ತಾನೆ ನೋಡಿರಿ. ಕುದಿಸಾತಾನು ಒಂದು 10 ಮಿನಿಟ್ ಕುದಿಸ್ಯ. ಹಸಿ ವಾಸನೆ ಹೋದ್ಮ್ಯಾಗ ಅದು ವಾಸನೆನ ಬೇರೆ ಬರ್ತೈತೆ ರೀ, ಗಮ್ ಅಂತ. ಇಷ್ಟು ಚಂದ ವಾಸನೆ ಬರತ್ತಿತ್ತಂದ್ರೆ ಅಯ್ಯೋ ಹಂಗಾಗತ್ತಿತ್ತು. ಸೊ ಈಗೇನೈತಿ ನೆಕ್ಸ್ಟು ಉಳ್ಳಾಗಡ್ಡಿ ಹಾಕ್ಕೋತೀನಿ ನೋಡಿರಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡೋಂಗಿಲ್ಲ. ಉಳ್ಳಾಗಡ್ಡಿ ಏನೈತಿ ಸ್ವಲ್ಪ ಇದಾಗಬೇಕಿಲ್ಲ. ಉಳ್ಳಾಗಡ್ಡಿ ಎಣ್ಣೆಯಾಗ ಮಸಾಲೆ ಸ್ವಲ್ಪ ಇದಾಗಲಿ, ಕುದಿಲಿ. ಫ್ರೈ ಆದ್ಮ್ಯಾಗ ಏನೈತಿ ತಿರುವಾಡತ್ತ ನೋಡ್ರಿಪ್ಪ. ತಿರುವಾಡತ್ತನು ಮಾಡಿಕೊಡ್ರಿ, ಇಷ್ಟ ಆಕೈತಿ. ಮಕ್ಕಳಿಗಂತೂ ಬಡ್ಕೊಂಡು ತಿಂತಾರೆ. ನಾ ಯಾಕೆ ಮಾಡತ್ತನಪ್ಪ ಬಿರಿಯಾನಿ ಅಂದರೆ, ನನ್ನ ಮಗ ಮೊನ್ನೆ ಈದ್ ಮಿಲಾದಕ್ಕೆ ನನ್ನ ಗೆಳತಿ ಬಿರಿಯಾನಿ ಕೊಟ್ಕೊಸಿದ್ಲು. ಅದನ್ನು ನೋಡಿ ನನ್ನ ಮಗ ಮಮ್ಮಿ ನಂಗೆ ಬಿರಿಯಾನಿ ಅಂತನದ ಭಾಳ ಬಡ್ಕೊಂಡು ತಿಂದು ಅದನ್ನು. ಅದ್ರ ಸಲುವಾಗಿ ಸುಮ್ಮನೆ ಹೋಟೆಲಿಂದ ಏನು ತರಿಸೋದಂತ ಮನ್ಯಾಗ ಮಾಡತ್ತಿದ್ದೆ. ಹಂಗೆ ಒಂದು ವಿಡಿಯೋ ಮಾಡಿ ಹಾಕಿಬಿಡೋಣ ಅಂತ ವಿಡಿಯೋ ಮಾಡತ್ತಾನ ನೋಡಿರಿ. ಈಗ ಏನೈತಿ ಟಮಾಟಿ ಹಾಕತ್ತಾನ ನೋಡಿರಿ. ನಾನು ಒಂದೆರಡು ಟಮಾಟಿ, ಒಂದು 2-3 ಸಣ್ಣ 2-3 ಟಮಾಟಿ ಹಾಕಿದನು. ಆಮೇಲೆ ಎರಡು ಉಳ್ಳಾಗಡ್ಡಿ, ದೊಡ್ಡ 2 ಉಳ್ಳಾಗಡ್ಡಿ ಹಾಕಿದ್ದೆ ನಾನು, ಕಟ್ ಮಾಡಿದನು. ಉಳ್ಳಾಗಡ್ಡಿ ಏನೈತಿ ಸ್ವಲ್ಪ ಉದ್ದ ಕಟ್ ಮಾಡಿದನು. ಇದು ಟಮಾಟೆ ಏನೈತಿ ಸ್ವಲ್ಪ ಸಣ್ಣ ಮೀಡಿಯಮ್ದಾಗ ಕಟ್ ಮಾಡಿದನು. ಈಗೇನೈತಿ ಎಲ್ಲ ಸ್ವಲ್ಪ ಕುದಿಲಿ ಅಂತ ಇದು ಮಾಡತ್ತಾನು. ಅದಾದ್ಮೇಲೆ ಏನೈತಿ ತೋರಿಸ್ತಾನೆ ಅಂತ, ಏನು ಹಾಕ್ತೀನಿ ಮತ್ತು ಟೇಸ್ಟ್ ಅಂತ ನೋಡಿರಿ. ನೋಡ್ಕೊತ ಇರಿ, ನಾ ಹೇಳ್ತಾ ಇರ್ತೀನಿ ಅಂತ. ಈಗೇನೈತಿ ಅರಿಶಿಣ ಪುಡಿ ಹಾಕಿದ್ದೆ ನೋಡಿರಿ. ಸ್ವಲ್ಪ ಜಲ್ದಿ ಕುದೀತಲ್ಲ, ಅರಿಶಿಣ ಪುಡಿ ಹಾಕ್ಬೇಕು ನೋಡಿರಿ. ಟಮಾಟಿ ಉಳ್ಳಾಗಡ್ಡಿ ಏನಾದ್ರು ಜಲ್ದಿ ಕುದಿಬೇಕಂದ್ರೆ ಅರಿಶಿಣ ಪುಡಿ ಹಾಕಿರಿ, ಆಮೇಲೆ ಉಪ್ಪು ಹಾಕಿರಿ, ಜಲ್ದಿ ಕುದಿತೈತಿ ಒಗ್ಗರಣೆ ಕೊಡುವಾಗ. ಸೊ ಈಗೇನೈತಿ ನೆಕ್ಸ್ಟು ಮಸಾಲೆಗಳು ಹಾಕ್ಕೊಳ್ಳೋಣಂತಿನ.
ಚಿಕನ್ ಮಸಾಲೆ ಹಾಕ್ತೀನಿ ನೋಡ್ರಿ. ಈಗ ಒಂದು ಪ್ಯಾಕೆಟ್ ಫುಲ್ ಹಾಕತ್ತೇನೆ ನಾನು, ಅದೇನು ಸ್ವಲ್ಪ ಇರ್ತೈತಿ, ಹಾಗಾಗಿ ಒಂದು ಪ್ಯಾಕೆಟ್ ಫುಲ್ ಚಿಕನ್ ಮಸಾಲೆ ಹಾಕಿದ್ದೆ ನಾನು. ಈಗ ನೆಕ್ಸ್ಟ್ ಏನು ಹಾಕೋತೀನಿ ಅಂತ ತೋರಿಸ್ತೇನೆ ಬರ್ರಿ. ಈಗ ನೆಕ್ಸ್ಟ್ ಏನೈತಿ, ಬಿರಿಯಾನಿ ಮಸಾಲೆ. ಓಕೆ ಫ್ರೆಂಡ್ಸ್, ಬಿರಿಯಾನಿ ಮಸಾಲೆ ಅಂತೂ ಸಿಗತೈತೆ. ಚಿಕನ್ ಬಿರಿಯಾನಿ ಮಸಾಲೆ ಅಂದರೆ ಕೊಡ್ತಾರೆ, ಅಂಗಡಿ ಒಳಗೆ ಸಿಗತೈತಿ, ತೊಗೊಂಡು ಬರ್ರಿ. ಸುಮ್ಮನೆ ಯಾಕೆ ಹೊರಗಡೆಯಿಂದ ತಿನ್ನೋದು, ಹೋಟೆಲಿಗೆ ಹೋಗಿ 200 ಕೊಟ್ಟು 300 ಕೊಟ್ಟು ತಿನ್ನೋ ಬದಲಿ ಮನ್ಯಾಗ ಈ ಥರ ಮಾಡ್ಕೊಂಡು ತಿಂದುಬಿಟ್ರಂದ್ರೆ ಏನು ಸುಮ್ಮನೆ ರೊಕ್ಕನ ಖರ್ಚಾಗಲ್ಲ. ಸುಮ್ಮನೆ ಒಂದು ಪಾವು ಕೆ ಜಿ ಅರ್ಧ ಕೆ ಜಿ ಚಿಕನ್ ತೊಗೊಂಡ್ಬಂದು ಬಿರಿಯಾನಿ ಮಾಡಿಬಿಟ್ರೆ ಹೊಟ್ಟೆ ತುಂಬ ಎಲ್ಲ ಮನೆಯ ಮಂದಿ ಎಲ್ಲ ಊಟ ಮಾಡ್ತಾರಲ್ಲ. ಸೊ ಅದಕ್ಕಾಗಿ ನಾನು ಹೊರಗಿಂದ ತರಲಿಲ್ಲ ಜಾಸ್ತಿ. ಈಗ ಏನೈತಿ, ಮೊಸರು ಹಾಕೊಳತ್ತ ನೋಡ್ರಿ. ಮೊಸರು ಒಂದು 2 ಚಮಚ ತೊಗೊರಿ, 2 ಚಮಚದಷ್ಟು ಮೊಸರು ಹಾಕ್ಕೊತೀನಿ. ಯಾಕಂದ್ರೆ ಟಮಾಟೆ ಹಾಕ್ಕೊಂಡಿನಲ್ಲ, ಹಾಗಾಗಿ ಸ್ವಲ್ಪ ಮೊಸರು ಕಡಿಮೆನೇ ಹಾಕ್ಕೊಳಕತ್ತನ. ಈಗೇನೈತಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಏನೈತಿ, ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊತೀನಿ. ತಳಗೆ ಹಿಡ್ಕೊತೈತಲ್ಲ, ಅದಕ್ಕೆ ಸ್ವಲ್ಪ ನೀರೈತಿ ಹಾಕಿದ್ದೇನೆ. ಅದಕ್ಕೆ ಅದನ್ನು ತೋರಿಸ್ಲಿಲ್ಲ ಅನ್ಸತ್ತೆ ನಾನು. ಈಗೇನೈತಿ, ಚಿಕನ್ ಹಾಕ್ಕೊತೀನಿ ಫ್ರೆಂಡ್ಸ್. ಇನ್ನು ಸುಮ್ಮ ಒಂದು ಪಾವು ಕೆ ಜಿ ಇರಬೇಕದಷ್ಟು, ಪಾವು ಕೆ ಜಿ ಐತಿ ಅನ್ಸತೈತಿ. ಚಿಕನ್ ಹಾಕ್ಕೊಂಡು ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ಳೋದು, ಅದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿಪ್ಪ. ಏನು ಭಾಳ ತಗೊಂಗಿಲ್ಲ, ಸುಮ್ಮನೆ ಎರಡು ಸೀಟಿ ಒಳಗೆ ಬಿರಿಯಾನಿ ರೆಡಿ ಆಕೈತಿ. ತಿರುವ್ಯಾಡೋದು. ಈಗೇನೈತಿ, ತೊಳೆದು ಇಟ್ಕೊಂಡಿನಿ ಅಕ್ಕಿ ನಾನು 2 ಗ್ಲಾಸ್ ನೋಡ್ರಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡು, ಪಾವು ಕೆ ಜಿ ಚಿಕನು, 2 ಗ್ಲಾಸ್ ಅಕ್ಕಿ ಒಳಗೆ ಇದ್ರ ತುಂಬ ಹಾಕೈತಿ ಅನ್ನ, ಕುಕ್ಕರ್ ತುಂಬ ಅನ್ನ ಹಾಕೈತಿ. ಸೊ ಬರ್ರಿ ತೋರಿಸ್ತಾನಂತ. ಇನ್ನೇನೈತಿ, ಇದ್ರೊಳಗೆ ಕುಕ್ಕರ್ನೇ ಹಾಕೋದಷ್ಟ ಬಾಕಿ ನೋಡ್ರಿ. ಇಲ್ಲ ಸೋನಾ ಮಸೂರ್ ರೈಸ್ ಅದನ್ನ ತೊಗೊಂಡು ನಾನು ಬಿರಿಯಾನಿ ಮಾಡೋಕ್ಕೆ. ಸೋನಾ ಮಸೂರ್ ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ಚಲೋತ್ನಾಗ ನೋಡ್ರಿ. ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ ಹೆಂಗೆ ಮಾಡೋದಂತ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.